ಇವತ್ತಿಲ್ಲಿ ನಾವು ನಮ್ಮ ಜಡಗೇನಹಳ್ಳಿ ಹೋಬಳಿಯ ಹುಣಸಹಳ್ಳಿ ಗ್ರಾಮದ ಹತ್ರ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ PWD ರಸ್ತೆ ಅಭಿವೃದ್ಧಿ ಕಾಮಗಾರಿನ ಇವತ್ತೇನು ನಮಗೆ ಮಲ್ಸಂದ್ರದಿಂದ ಹಿಡಿದು ಬಿಸನಹಳ್ಳಿವರೆಗೂ ಈಗಾಗಲೇ 5.5 ಮೀಟರ್ ರೋಡ್ನ ಈಗ ಕಾಮಗಾರಿನ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೀವಿ. ಇದೇ ಕಾಮಗಾರಿಯ ಮುಂದುವರೆದ ಭಾಗವಾಗಿ ಬಿಸನಹಳ್ಳಿ ಗ್ರಾಮದಿಂದ ಹುಣಸಹಳ್ಳಿ ಮಾರ್ಗವಾಗಿ ಮಾಕನಹಳ್ಳಿಯಿಂದ ಪರನಹಳ್ಳಿಗೆ ಹೋಗೋ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಇಲ್ಲಿ 3.25 ಮೀಟರ್ ಅಗಲ ಇದ್ದಂಥ ರಸ್ತೆ, ಆದರೆ ಇತ್ತೀಚಿನಲ್ಲಿ ಹೊಸಕೋಟೆ ತಾಲೂಕಲ್ಲಿ ನಾವು ನೋಡ್ತಾ ಇದ್ದಂಗೆ ಇದ್ದಂಥ ಟ್ರಾಫಿಕ್ಕಿನ ದಟ್ಟಣೆಯಿಂದ ಎಲ್ಲ ರಸ್ತೆಗಳನ್ನು ಕೂಡ ಮೇಲ್ದರ್ಜೆಗೇರಿಸಿ 5.5 ಮೀಟರ್ ಅಗಲ ಮಾಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತು ಬಿಸನಹಳ್ಳಿಯಿಂದ ಹಿಡಿದು ನಾವು ಮಾಕನಹಳ್ಳಿ ದಾಟಿ ಪರನಹಳ್ಳಿ ಹೋಗೋವರೆಗೂ ಕೂಡ 5.5 ಮೀಟರ್ ರೋಡಿನ ಅಗಲ ಮಾಡ್ತೀವಿ. ನಮ್ಮ ನಾಯಕರುಗಳು, ಮುಖಂಡರು, ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಸ್ಪಂದಿಸಿ ರಸ್ತೆಗಳ ಅಗಲ ಆಗೋದ್ರಿಂದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗೋದ್ರಿಂದ ಇದರಲ್ಲಿ ಜೊತೆಗೆ ಸೇರ್ಕೋಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಮತ್ತು ಈ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಮಾಕನಹಳ್ಳಿಯಿಂದ ಹಿಡಿದು ಕಟ್ಕೆನಹಳ್ಳಿವರೆಗೂ ಕೂಡ ಏನು ಅಭಿವೃದ್ಧಿ ಮಾಡಬೇಕು ಎಲ್ಲರಿಗೂ ಕೂಡ ಸಂಪರ್ಕನ ತಲುಪಿಸಿ ನಮ್ಗೆ ಆವಾಗ 5.5 ಮೀಟರ್ ಅಗಲ ಇಲ್ಲಿ ಮಲ್ಸಂದ್ರದಿಂದ ಪ್ರಾರಂಭ ಆದರೆ ಕಟ್ಕೆನಹಳ್ಳಿ ಮಾಲೂರು ಬಾರ್ಡ್ರ್ವರೆಗೂ ಕೂಡ ನಮ್ಗೆ 5.5 ಮೀಟರ್ ಅಗಲ ರಸ್ತೆನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ಈಗಾಗಲೇ PWD ಕಡೆಯಿಂದ ಸುಮಾರು 60-70 ಕೋಟಿ ರೂಪಾಯಿಗಳ ಕಾಮಗಾರಿ ಈಗ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ SHDPಯಿಂದ 25 ಕೋಟಿ ರೂಪಾಯಿಗಳ ಒಂದು ಆ್ಯಕ್ಷನ್ ಪ್ಲಾನ್ನ ರೆಡಿ ಮಾಡಿದ್ದೀವಿ. CRF ಕಡೆಯಿಂದ 6 ಕೋಟಿ ಇದೆ, CRF ಅಲ್ಲಿ 6 ಕೋಟಿ, ಒಟ್ಟಾರೆ ಇನ್ನೂ 31 ಕೋಟಿ ರೂಪಾಯಿಗಳಷ್ಟು ಅಭಿವೃದ್ಧಿ ಕಾಮಗಾರಿಗಳು PWD ವತಿಯಿಂದನೇ ಆಗಂಥದ್ದು ಈ ತಾಲೂಕಲ್ಲಿ ಬಾಕಿ ಇದೆ. ಅದರಿಂದ ಮುಖ್ಯವಾಗಿ ಡಾಂಬಾರು ಟಾರ್ ಇರತಕ್ಕಂಥ ರಸ್ತೆಗಳನ್ನ ಎಲ್ಲವನ್ನೂ ಕೂಡ ಮುಗಿಸಿ ಸುಮಾರು ವರ್ಷಗಳಿಂದ ಏನು ಈ ಕೆಲಸಗಳಾಗಿರಲಿಲ್ವೋ ಅವನ್ನೆಲ್ಲವನ್ನೂ ಕೂಡ ಮುಗಿಸೋಂಥ ಕೆಲಸ ಮಾಡ್ಕೊಂಡು ಬರ್ತೀವಿ.